ಅಲ್ಲ, ಲೈಫ್ ಈಸ್ ಟೂ ಶಾರ್ಟ್ ಅಂತ ಬರ್ಕೊಂಡಿದ್ರಂತೆ ಫಾರ್ ಮೀ ಅಂತಲೂ. ಸೊ ಪೋಸ್ಟಲ್ಲಿ ಸೊ ಅದನ್ನೆಲ್ಲ ಬರ್ಕೊಂಡಿರೋದು ನೋಡಿದ್ರೆ ಯಾಕೆ ಈ ಥರ ಬರ್ಕೊಂಡ್ರು ಅವರು ಅಂತ ಅನಿಸುತ್ತೆ. ಜೊತೆಗೆ ನಿಮಗೆಲ್ಲ ಹೇಳ್ತಿದ್ರಂತಲ್ಲ, ಕಾಂತಾರ ಬಂದಮೇಲೆ ನಾನು ನಿಮ್ಮ ಕೈಲೆಲ್ಲ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು, ಆ ಥರದ್ದು ಏನಾದರೂ ಮಾತಾಡಿರೋದು ಉಂಟಾ ಪ್ರವೀಣ್ ಅವರೇ? ಅಂದರೆ ಈ ಸೂಚನೆ ಏನಾದರೂ ಕೊಟ್ಟಿದ್ರಾ ಅಂತ? ಅಂದರೆ ಅವನು ಲೈಫ್ ಈಸ್ ಶಾರ್ಟ್ ಮೀಟು ಅಂತ ಹಾಕ್ಕೊಂಡಿರೋ ತುಂಬ ಸಲ ಹೇಳಿದ್ದ. ಅಂದರೆ ಅದನ್ನು ಅವನು ಹೆಂಗೆ ಬರ್ಕೊಂಡಿದ್ದು ಅಂದರೆ, ಅವನು ಕುಳ್ಳಕ್ಕಿದ್ದಾನೆ, ಲೈಫ್ ಈಸ್ ಶಾರ್ಟ್ ಅನ್ನೋದೊಂದು ಟ್ಯಾಗ್ಲೈನ್ ಮುಂಚೆಯಿಂದ ಬಂದರೆ, ಸೊ ಮೀಟು ಅಂದರೆ ನಾನು ಕೂಡ ಸಣ್ಣ ಇದ್ದೀನಿ ಆ ಯೋಚನೆಯಲ್ಲಿ ಹೇಳಿದ್ದೆ. ನಂಗೆ ತುಂಬ ಸಲ ಹೇಳಿದ್ದಾನೆ. ಸೊ ಅದು ಹಿಂಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಟ್ರೋಲಲ್ಲೆಲ್ಲ ಬರುವಾಗ ಹಿಂಗೂ ಇದೆಯಾ ಅಂತ. ಇವಾಗ ಮೊನ್ನೆ ನಾನು ಗಾಡಿ ಬಂದು ನೋಡಿದೆ, ಒಂದು 2 ವೀಲರ್, ಅದರಲ್ಲೂ ಬರೆದಿದ್ದೆ. ಆ್ಯಕ್ಚುಲಿ ಅದರಲ್ಲಿ ಲೈಫ್ ಈಸ್ ಶಾರ್ಟ್ ಮೀಟು ಅಂತ ಅದರಲ್ಲೂ ಬರೆದಿದ್ದ. ಅವ್ನು ಬರ್ದಿರೋ ಇಂಟೆನ್ಷನ್ ಅದಲ್ಲ, ಅದು 100% ಅಲ್ಲ. ಯಾಕಂದರೆ ನನ್ನ ಜೊತೆ ತುಂಬ ಸಲ ಹಂಚ್ಕೊಂಡಿದ್ದಾನೆ ಅದ್ರ ಬಗ್ಗೆ. ಸೊ ಅದು ಹಿಂಗೆ ಕನೆಕ್ಟ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿ. ಇವಾಗ ನೋಡಿದಾಗ ಹೌದಲ್ವ, ಇದೆಲ್ಲ ಸಿಂಕ್ ಆಗ್ತಿದಲ್ವ ಅಂತ ನನಗೂ ಅನಿಸುತ್ತೆ. ಅದರಲ್ಲೇ ಲಾಸ್ಟ್ ಟೈಮ್ ಒಂದು ಸಲ ಅವನಿಗೊಂದು ಸಣ್ಣ ಆ್ಯಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲೂ ಅವನು ಬೈಕ್ ಮೇಲೆ ಹೆಂಗೆ ಬರ್ದಿದ್ದ ಅಂದರೆ ಒನ್ ಲಾಸ್ಟ್ ರೈಡ್ ಅಂತ ಬರ್ದಿದ್ದ. ಸೊ ಅದೆಲ್ಲ ಸಿಂಕ್ ಆದಾಗ ಇವಾಗ ಜಾಸ್ತಿ ಸಿಂಕ್ ಅಂತ ಅನ್ನಿಸ್ತಾ ಇದೆ. ಅವಾಗೆಲ್ಲ ಅಷ್ಟು ಅನಿಸಿಲ್ಲ. ಅದೊಂದು ಪಾರ್ಟ್ ಆಫ್ ದ ಲೈಫ್ ಅಷ್ಟೇ. ನಾನಿವಾಗ ಹೋದಾಗ ನಾನೂ ಬಿದ್ದೋಗ್ತೀನಿ, ಅದನ್ನು ನಾನು ತುಂಬ ದೊಡ್ಡದಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದೆಲ್ಲ ನೋಡುವಾಗ ಹಿಂಗೆಲ್ಲ ಆಗುತ್ತಾ ಅಂತ. ಯಾಕಂದರೆ ಎಷ್ಟು ಸಿಂಕ್ ಅಂದರೆ ನಮಗೂ ಯಾವಾಗಲೂ ಹೇಳ್ತಿರೋನು, ಎಂಜಾಯ್ ಮಾಡ್ಕೊಳ್ಳೋ, ಲೈಫನ್ನು ಎಂಜಾಯ್ ಮಾಡಬೇಕಷ್ಟೇ. ಎಲ್ಲೋ ಹೋದರೂ ಪಾರ್ಟಿಗೆ ಹೋಗೋದು, ಫ್ರೆಂಡ್ ಜೊತೆ ಪಾರ್ಟಿ ಹೋಗೋದು, ಅಂದರೆ ಅದನ್ನೆಲ್ಲ ಮಿಸ್ ಮಾಡ್ತಿರಲಿಲ್ಲ. ಅಂದರೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಅವನ ಉದ್ದೇಶ. ಸೊ ಇರೋ ಟೈಮಲ್ಲಿ ಖುಷಿಯಾಗಿರಬೇಕು. ಆಮೇಲೆ ಅದೆಲ್ಲ ಇವಾಗ ಸಿಂಕ್ ಆಗ್ತಿದೆ. ಇರೋ ಟೈಮಲ್ಲಿ ಹೌದಲ್ಲ, ಎಲ್ಲನೂ ಅನುಭವಿಸ್ಬಿಡ್ಬೇಕು. ಆಮೇಲೆ ನಾನು ಇವತ್ತಿದ್ದೀನಿ, ನಾಳೆ ಇರ್ತೀನಿ ಇಲ್ವ ಅಂತ ನನಗೂ ಗೊತ್ತಿಲ್ಲ ಅಂತ ಅನಿಸಿದ್ದು ನಿಜ. ಅದಾದಮೇಲೆ ಅವನು ಕಾಂತಾರ ಸಿಕ್ಕಿದ ಮೇಲೆ ನಮ್ಮ ಜೊತೆಲೆ ಇವೆಂಟಿಗೆಲ್ಲ ಬರ್ತಿದ್ದಲ್ಲ. ಅವನು ಹೇಳ್ತಿದ್ದ, ನನ್ನ ಪೇಮೆಂಟ್ ಹಿಂಗಿರಲ್ಲ, ನನ್ನ ಪೇಮೆಂಟ್ ಹೆಚ್ಚಿರುತ್ತೆ, ನಿಮ್ಮ ಜೊತೆಲ್ಲ ಬರೋಕ್ಕಾಗಲ್ಲ, ಜಾಸ್ತಿ ಕೊಟ್ಟರೆ ಮಾತ್ರ ಬರೋದು ಅಂತ ತಮಾಷಾಗೆ ಹೇಳ್ತಿದ್ದ. ನಾವು ಬಾರೋ ಮಾಡೋಣ ಅಂತ ಹೇಳ್ತಿದ್ವಿ. ಇವನ್ ನಾವು ರೂಮಲ್ಲಿದ್ದಾಗಲೂ ಅಷ್ಟೇ, ಇವಾಗ 2 BHK ಇದೆಯೋ ಕೂಡ, ನೆಕ್ಸ್ಟ್ ನೋಡು ಫ್ಲ್ಯಾಟ್ ತಗೋತೀನಿ, ಜೊತೇಲಿರೋದಾ ಅಂತೆಲ್ಲ ಹೇಳ್ತಾ ಇದ್ದ. ಅವ್ನು ಪಕ್ಕ ಮಾಡ್ತಿದ್ದ ಅದೆಲ್ಲ, ನಮ್ಮನ್ನು ಬಿಟ್ಟು ಆಗ್ತಾನೇ ಇರಲಿಲ್ಲ. ಬಟ್ ಅದನ್ನೆಲ್ಲ ನೆನೆಸ್ಕೊಳ್ಳುವಾಗ ಇವಾಗ ಹೆಂಗೆ ಸಿಂಕ್ ಆಗ್ತಿದೆ, ಅದನ್ನೊಂದು ಮಾಡಿಬಿಟ್ಟೆಲ್ಲ ಹೋಗ್ಬೋದಿತ್ತಲ್ಲ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಸೊ ಇಷ್ಟು ಅಂದರೆ ಡೆಡಿಕೇಶನ್ ಅಷ್ಟು ಹೇಳಿದ್ರಿ ನೀವು, ಸಣ್ಣ ಆಗಿದ್ರು ಮತ್ತು ದಪ್ಪ ಆದರು ಅಂತ. ಅಷ್ಟು ಸಿನಿಮಾ ಮೇಲೆ ಪ್ರೀತಿ ಇಟ್ಕೊಂಡಿದ್ದ ವ್ಯಕ್ತಿಗೆ ಸೊ ಆ ಸಿನಿಮಾ ಟೀಮಿಂದ ಗೌರವ ಕೊಟ್ಟರು ಅಂತ ನಿಮಗೆ ಅನಿಸುತ್ತಾ? ಅಂದರೆ ಅವರು ಸತ್ತಿದ್ದು ದಿನ ಅದು ಬಗ್ಗೆ ತುಂಬಾ ಅಂದರೆ ಲೈಕ್ ಆಕ್ರೋಶಗಳು ವ್ಯಕ್ತ ಆಗ್ತಿದೆ, ಮತ್ತು ಅವರು ನಡೆ ಸರಿಯಲ್ಲ ಸಿನಿಮಾ ಟೀಮ್ದು ಅಂತ ತುಂಬಾ ಕೇಳಿ ಬರ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಮತ್ತು ಹಿತೇಶ್ ಅವರು ಕೂಡ ಹಾಕ್ಕೊಂಡಿದ್ರು. ಅಫ್ಕೋರ್ಸ್ ಈ ಥರದ ಘಟನೆ ಆದಾಗ ಹೌದು ಅದು ತಪ್ಪಲ್ವಾ ಅಂತಲೇ ಅನಿಸೋದು ಎಲ್ಲರಿಗೂ ಸಹಜ ಅದು. ಸೊ ಏನು ಹೇಳ್ತೀರಾ ಪ್ರವೀಣ್? ಫಸ್ಟ್ ಆಫ್ ಆಲ್ ಅವನು ತೀರ್ಕೊಡೋ ದಿನ ಇದು ಯಾವುದು ತಲೆಗೆ ಬಂದಿಲ್ಲ, ಯಾರಿಗೂ ಬರೋದು ಇಲ್ಲ. ನನಗಂತೂ ಇವಾಗಲೂ ಅನ್ನಿಸ್ತಾ ಇಲ್ಲ, ನಾನು ಹಾನೆಸ್ಟಾಗಿ ಹೇಳಬೇಕಾದ್ರೆ ಅದೆಲ್ಲ ವಿಷಯನ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರು ಬಂದಿದ್ದರೆ ಅವ್ನು ರಿಟರ್ನ್ ಬರೋದಾದರೆ ನಾನೇ ಹೇಳ್ತಿದ್ದೆ ಬರಬೇಕಿತ್ತು ಅಂತ. ಅವನು ಅಷ್ಟು ಡೆಡಿಕೇಶನ್ ಇಟ್ಟು ಸಿನಿಮಾ ಮಾಡ್ದ ಒಂದು ವರ್ಕ್ ಅದು, ಅವನು ವರ್ಕು ಅವ್ರು ಮಾಡಿದ್ದಕ್ಕೆ ಗೊತ್ತಿಲ್ಲ. ನಾನು ಮಾತಾಡ್ತಿರೋದು ಇವಾಗ ತಪ್ಪ ಸತ್ಯನ ನಂಗೆ ಗೊತ್ತಿಲ್ಲ. ನಂಗೆ ಅನಿಸಿದ್ದು ಒಂದೇ, ನಂಗೆ ರಾಕಿ ಹತ್ತಿರ, ಎಲ್ರಿಗೂ ಹತ್ತಿರ ಆಗಬೇಕಂತಿಲ್ಲ, ಕೆಲಸ ಅಂತ ನೋಡಿಕೊಂಡ್ರೆ ಏನೋ ಗೊತ್ತಿಲ್ಲ, ಅವ್ರು ಯಾವ ಭಾವನೆಯಿಂದ ಬಂದಿಲ್ಲವೋ ಅಂತ ಗೊತ್ತಿಲ್ಲ. ಈ ಟ್ರೋಲ್ ಪೇಜಸಲ್ಲಿ ಆಮೇಲೆ ಮೀಡಿಯಾದಲ್ಲಿ ನೋಡುವಾಗ ಒಂದು ಸಲ ಸರ್ಗೆ ಬರ್ಬೋದಿತ್ತಲ್ವ ಅಂತ ನನಗೂ ಅನಿಸಿದ್ದು ಹೌದು. ಇನ್ನೊಂದು ಪಾಯಿಂಟ್ ಆಫ್ ವ್ಯೂಲ್ಲಿ ಏನಂದರೆ, ಅವ್ರು ಏನು ಯೋಚನೆಯಿಂದ ಬಂದಿಲ್ವೋ ಅಥವಾ ಯಾವ ಸಿಚುವೇಶನಲ್ಲಿ ಅವರಿದ್ದರು, ಅವ್ರು ಏನು ಅಂದ್ಕೊಂಡ್ರು, ಅದು ನಂಗೆ ದೇವರನ್ನ ಗೊತ್ತಿಲ್ಲ. ಅದು ಗೊತ್ತಿದ್ದರೆ ನಾನು ಹೇಳ್ತಿದ್ದೆ ಅವ್ರು ಬರಬೇಕಿತ್ತು ಅಥವಾ ಬರಬಾರ್ದಿತ್ತು ಅಂತ ನಾನು ಹೇಳ್ತಾ ಇದ್ದೆ. ಅವನು ಸಿನಿಮಾನ ಹೆಂಗೆ ಪ್ರೀತಿ ಮಾಡ್ತಿದ್ದ ಅಂದರೆ, ಶೂಟ್ ಆದಮೇಲೆ ನಾನೇ ಕೇಳೋಣ ಹೆಂಗೆ ನಡೀತು ಅಂತ, ಅಷ್ಟು ಹೊಗಳ್ತಿದ್ದ ಸರ್ನ. ರಿಷಬ್ ಸರ್ ಆಗಿರಲಿ, ಅಲ್ಲಿ ಇರುವಂಥ ಸನಿಲ್ ಗುರು ಅಂತಿದ್ದಾರೆ ಅವ್ರನ್ನ ಆಗಿರಲಿ, ಡೈರೆಕ್ಷನ್ ಟೀಮ್ನ ಆಗಿರಲಿ, ಅವರೊಂದು ಸೀನ್ ಕ್ರಿಯೇಟ್ ಮಾಡುವಾಗ ಹೆಂಗೆಲ್ಲ ಮಾಡ್ತಿದ್ರು, ಸೀನ್ ಆದಮೇಲೆ ಬಂದು ಅದ್ರ ಬಗ್ಗೆ ಏನು ಹೇಳ್ತಿದ್ರು, ಪಾಸಿಟಿವ್ ರೆಸ್ಪಾನ್ಸ್ ಇತ್ತಂತೆ. ಇವನು ಮಾಡ್ತಿರುವ ಸೀನ್ ಬಗ್ಗೆ ಪ್ರತಿಯೊಂದು ಬಗ್ಗೆನೂ ಅವ್ರು ಹೇಳ್ತಿರು. ಯಾಕಂದರೆ ಅಂಥ ದೊಡ್ಡ ನಿರ್ದೇಶಕರು ಹೊಗಳ್ಬೇಕಾದ್ರೆ ಸುಮ್ಮನೆ ಹೊಗಳಲ್ಲ. ಯಾಕಂದರೆ ನಾನು ಒಬ್ಬ ಆರ್ಟಿಸ್ಟಾಗಿ ಅವ್ರನ್ನ ಎಲ್ಲಿ ನೋಡ್ತಿದ್ದೀನಿ ಅಂತ ನನಗೂ ಗೊತ್ತು. ಇವನ್ ನನಗೂ ಇಷ್ಟ ಅಂಥ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ. ಅವ್ರು ಬಂದು ಹೊಗಳಲ್ಲ, ಇವನು ಹೊಗಳ್ತಿದ್ರಂತೆ, ಸಪ್ರೇಟಾಗಿ ಮನೆ ಬಗ್ಗೆ ವಿಚಾರಿಸ್ತಿದ್ರಂತೆ. ಇವನು ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇಟ್ಟಿದ್ದ, ಅದು ನನಗೆ 100% ಗೊತ್ತು. ಸೊ ಅಂಥ ಟೈಮಲ್ಲಿ ಈಗೇನು ಬರ್ತಾ ಇದೆ ಅದನ್ನ ಬಾಯ್ಕಟ್ ಮಾಡಬೇಕು ಅಂತಲೂ ನೋಡಿದೆ ನಾನು. ಸಿನಿಮಾ ಬಾಯ್ಕಟ್ ಮಾಡಬೇಕು, ಆಮೇಲೆ ರಿಷಬ್ ಸರ್ ಹಂಗೆ ಮಾಡಿದ್ರು ಬರಬೇಕಿತ್ತು ಅಂತ.
ಅದು ಅವ್ರಿಗೆ ಬಿಟ್ಟಿದ್ದು, ಅದನ್ನು ನಾವು ಕೇಳಿ ತರಿಸುವಂಥದ್ದಲ್ಲ, ಅಥವಾ ನಾವು ಬಾಯ್ ಕಟ್ ಮಾಡಿ ಏನು ಯೂಸು ಅಂತ ನನಗೆ ಗೊತ್ತಿಲ್ಲ. ನಾನು ಇವನು ಹೇಳ್ತಿರೋದು, ನಾನು ಮಾತಾಡ್ತಿರೋದು ತಪ್ಪ ನನಗೆ ಇವಾಗಲೂ ಗೊತ್ತಿಲ್ಲ. ಅವ್ನು ಕನಸದು ಕಾಂತಾರ, ಅದನ್ನು ಬಾಯ್ ಕಟ್ ಮಾಡಿ ನಾವೇನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ನನಗೊಂದು ಅನ್ನಿಸ್ತಾ ಇದೆ. ಅದಾದಮೇಲೆ ಟೀಮಿಂದ ಬಂದಿದ್ದಾರೆ ಅಂತ ನ್ಯೂಸ್ ಬಂದಿದೆ, ಅಂದರೆ ನಂಗೆ ಅವ್ರ ಪರಿಚಯ ಇಲ್ಲ ಟೀಮಿಂದ. ಹೌದು, ಅವ್ರು ಬಂದಿದ್ದಾರೆ ಅಂತ ನಂಗೆ ಅವ್ರ ಮುಖತಃ ಪರಿಚಯ ಇಲ್ಲ. ಅಷ್ಟೆಲ್ಲ ಇದ್ದಿದ್ರೆ ಅವ್ರನ್ನೂ ಕಳಿಸ್ತಾ ಇರಲಿಲ್ಲ. ಇವನ್ ಅವತ್ತು ಫೋನ್ ಮಾಡಿ ನಮ್ಮ ಆತ್ಮೀಯ ಗೆಳೆಯನ ಹತ್ರ ಮಾತಾಡಿದ್ದಾರೆ, ಏನೇನು ವಿಷಯ, ನಾನು ಏನಕ್ಕೆ ಬಂದಿಲ್ಲ, ಏನಾಗಿದೆ, ನಾನು ಯಾವಾಗ ಬರ್ತೀನಿ, ಏನಕ್ಕೆ ಬರ್ತೀನಿ ಅಂತ ಎಲ್ಲ ಅವ್ರಿಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನು ಅಂತ ನನಗೂ ಹೇಳಿಲ್ಲ. ಅವ್ರು ಹಂಗೆ ಹೇಳೋದಿದ್ರೆ ಮೀಡಿಯಾ ಮುಂದೆನೇ ಬಂದು ಹೇಳ್ಬೋದಿತ್ತು. ನನ್ನ ಪ್ರಕಾರ ಅವ್ರು ಏನು ಮಾಡ್ತಿದ್ದಾರೆ, ಏನಕ್ಕೆ ಬಂದಿಲ್ಲ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಅಥವಾ ಅವ್ರಿಗೆ ಆ ಉದ್ದೇಶ ಇಲ್ಲ ಅನಿಸುತ್ತೆ. ಅವ್ರಿಗೆ ಸಹಾಯ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಸಹಾಯ ಮಾಡೋದನ್ನು ಕೂಡ ನಾನು ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಬಟ್ ಅವ್ರ ಕಡೆಯಿಂದ ಸಂತಾಪ ಏನಿದೆ, ಅವತ್ತೇ ನ್ಯೂಸ್ ಬಂದಿದೆ ಅವ್ರು ಹತ್ರು, ರಿಷಬ್ ಸರ್ ಹತ್ರು ಅಂತ. ಕಣ್ಣೀರಿಗಿಂತ ದೊಡ್ಡದು ಯಾವುದಿಲ್ಲಲ್ಲ ಮೇಡಮ್. ಇವಾಗ ಎಷ್ಟರ ಮಟ್ಟಿಗೆ ಅಂದರೆ ಅವನು ತುಂಬ ಪ್ರೀತಿ ಮಾಡ್ತಿದ್ದಂಥ ಒಬ್ಬರು ತಂಗಿದ್ರು, ಹೆಸರು ಬೇಡ, ಅವರು ತುಂಬ ಬ್ಯಾಂಗ್ಳೂರಲ್ಲೇ ಇರೋದು, ಜೀವಕ್ಕಿಂತ ಜಾಸ್ತಿ ಅವರಿಬ್ಬರು. ಅವರೇ ಬಂದಿಲ್ಲ. ಏನಕ್ಕೆ ಅಂದರೆ ನಂಗೆ ನೋಡೋಕ್ಕಾಗಲ್ಲ ಅಣ್ಣ ಅಂದರು. ನೋಡೋಕ್ಕಾಗಲ್ಲ, ನಂಗೆ ಬರಲ್ಲ, ಸಣ್ಣ ಪಾಪುನಿತ್ತು, ಅದು ಒಂದು ರೀಸನ್. ಆಮೇಲೆ ಹಸ್ಬೆಂಡ್ ಹೊರಗಡೆ ಇದ್ದರೂ ಏನೋ ಸಣ್ಣ ಪಾಪನ ಇಟ್ಕೊಂಡು ಅಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ, ನಾನು ಕಾರ್ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂದಕ್ಕೆ ನಂಗೆ ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂತ. ಸೊ ಅವ್ರನ್ನೂ ದೊಡ್ಡ ಸ್ಟಾರ್ ಆಗಿದ್ದರೆ ಇದನ್ನು ಅದೇ ರೀತಿ ಬಿಂಬಿಸ್ತಾ ಇದ್ರು ಏನೋ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ, ಮರೆತು ಬಿಟ್ಟರು. ಸೊ ಇದು ಕೆಲಸ ಅಂದಾಗ ಏನಕ್ಕೆ ಹಿಂಗೆ ಗೊತ್ತಿಲ್ಲ. ಅವರು ಮಾತಾಡೋಕ್ಕೆ ವಿಷಯ ಇಲ್ವೋ ಅಥವಾ ಅವರೇ ಮಾತಾಡಿದ್ದು ಸರಿಯಾಗಿರ್ಬೋದು, ನಾನು ಮಾತಾಡೋದು ಸರಿ ಅಂತ ಹೇಳ್ತಾ ಇಲ್ಲ, ನಂದು ತಪ್ಪಾಗಿರ್ಬೋದು. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಹೆಂಗೆ ಕಾಣಿಸ್ತಾ ಇತ್ತು, ಬರಬೇಕಿತ್ತು ಅಂತ ನನಗೂ ಇದೆ. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಏನಿತ್ತು, ಆ ಸಿಚುವೇಶನ್ ಎಲ್ಲಿದ್ದರು. ಯಾಕೆಂದರೆ ಕಾಂತಾರ ಅನ್ನೋದು ದೊಡ್ಡ ಸಟ್ಟು, ಸಾವಿರಾರು ಜನ ವರ್ಕ್ ಮಾಡ್ತಿರ್ತಾರೆ, ಸಾವಿರಾರು ಜನ ಡೇಟ್ಸ್ ತೊಗೊಂಡಿರ್ತಾರೆ, ಸಾವಿರಾರು ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ. ಸೊ ಅದು ಒಂದು ಅವ್ರಿಗೆ ಏನು ಚಾಲೆಂಜ್ ಆಗಿರ್ಬೋದು. ಇದನ್ನು ಬಿಟ್ಟು ಹೆಂಗೆ ಬರೋದು, ಅದೆಲ್ಲ ಪಾಯಿಂಟ್ ಆಗಿರಲ್ಲ. ಬಟ್ ನಾನು ಯೋಚನೆ ಮಾಡಿರೋದು ತುಂಬ ವರ್ಕ್ ಪ್ರೆಷರ್ ಇರುತ್ತೆ. ಇವಾಗ ನಾವೊಂದು ಪೋರ್ಷನ್ ಮುಗ್ದಿದೆಯಲ್ವ ಅಂತ ನಮಗೂ ಗೊತ್ತಿಲ್ಲ. ಒಂದೊಂದು ಅದ್ಭುತ ಕ್ಯಾರೆಕ್ಟರ್ ಅಂದರೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ಬರ್ಡನ್ ಮಾಡ್ತಾರೆ. ಆಲ್ಮೋಸ್ಟ್ ಶೂಟ್ ಆಗ್ತಾ ಬಂದಿದೆ, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತೀನಿ, ಹೆಂಗೆ ಮಾಡೋದು ಅಂತ ಅವ್ರದ್ದೊಂದು ಇರುತ್ತಲ್ವ. ಸೊ ಅದು ಆಗಿರ್ಬೋದು ಅಂತ ನನ್ನದೊಂದು ಯೋಚನೆ. ಆಗಿರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ದುಡ್ಡಿನ ವಿಷಯ ನೋಡ್ಕೊಂಡು ಇಂಥ ಟೈಮಲ್ಲಿ ಯಾರೂ ಕೂರಲ್ಲ. ಬಟ್ ಅವ್ರದ್ದು ಏನು ಸಮಸ್ಯೆ ಇತ್ತು, ಏನಕ್ಕೆ ಬಂದಿಲ್ಲ ಗೊತ್ತಿಲ್ಲ. ನಾನು ಸುಹಾಸ್ ಅವ್ರನ್ನ ವಿಚಾರಿಸಿದಾಗ ಅವರೇ ಹೇಳಿದರು, ನಾನು ಹೋಗಿದ್ದೆ, ರಿಷಬ್ ಸರ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾಯಿದ್ರು ರಾಕೇಶ್ ಯಾವತ್ತೂ ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ, ಅದಕ್ಕೆ ಅವ್ರು ತುಂಬ ಇಷ್ಟಪಡ್ತಾಯಿದ್ರು ರಾಕೇಶ್ನ, ಮತ್ತು ಅಂಥ ಒಳ್ಳೆಯ ವ್ಯಕ್ತಿತ್ವ ಇರೋ ಹುಡುಗನ ನಾವು ನೋಡೇ ಇಲ್ಲ ಅಂತ ಸುಹಾಸ್ ಅವರೇ ಈ ಮಾತುಗಳನ್ನ ನಮ್ಮ ಜೊತೆ ಹೇಳ್ಕೊಂಡ್ರು. ಮತ್ತು ಇದ್ರ ಜೊತೆ ಸಾಕಷ್ಟು ಅಂದರೆ ಈ ಥರದ್ದು 33 ಇಯರ್ಸ್ಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದಾಗ ಒಂದಷ್ಟು ಗಾಸಿಪ್ಗಳು ಕ್ರಿಯೇಟ್ ಆಗುತ್ತೆ. ಅಂದರೆ ಜಿಮ್ಮು ಜಾಸ್ತಿ ಮಾಡಿಬಿಟ್ರ, ಸಿನಿಮಾ ಮಾಡ್ತಿದ್ರಲ್ಲ ಅದಕ್ಕೋಸ್ಕರನ, ಅದರ್ವೈಸ್ ಡ್ರಿಂಕ್ಸ್ ಏನಾದರೂ ಮಾಡ್ತಿದ್ರಾ, ಇನ್ನೊಂದು DJ ಸೌಂಡ್ ಏನಾದರೂ ಮದುವೆ ಮನೇಲಿ ಜಾಸ್ತಿ ಇಟ್ಬಿಟ್ಟು ಅವ್ರ ಪ್ರಾಣ ಹೋಯ್ತಾ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಲಂತೂ ಇನ್ನು ಮುಂದೆ ಎಲ್ಲೂ DJ ಜಾಸ್ತಿ ಇಡಬೇಡಿ, ಬಾಕ್ಸ್ಗಳನ್ನ, ಸೌಂಡ್ ಬಾಕ್ಸ್ಗಳನ್ನ ಅಂತ ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ ನಾನು. ಹೌದು, ಇದೆಲ್ಲ ನಾನು ನೋಡಿದೆ. DJ ಆಗಿರ್ಬೋದು, ಅವನು ಜಿಮ್ ಜಾಸ್ತಿ ಮಾಡ್ದ. ನಾನು ಆವಾಗಲೇ ಹೇಳಿದಾಗೆ ಅವನು ಜಿಮ್ ಜಾಸ್ತಿ ಮಾಡಿರೋದ್ರಿಂದ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವನು 2-3 ವರ್ಷದಿಂದ ಮಾಡ್ತಿರೋದಲ್ಲ, ಒಂದು 10-15 ವರ್ಷದಿಂದ ಮಾಡ್ತಿರೋದು. ಆಮೇಲೆ ಅವನಿಗೆ ಲಿಮಿಟ್ ಗೊತ್ತಿದೆ ಏನು ಮಾಡಬೇಕು. ನಾನು ತುಂಬ ಪರ್ಸನಲಾಗಿ ನೋಡಿರೋದು, ಅವ್ನಿಗೆ ಗೊತ್ತಿದೆ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲ ಗೊತ್ತಿದೆ. ಇನ್ನೊಂದು ವಿಷಯ ಏನಂದರೆ ಆ ಟೈಮಲ್ಲಿ ಏನಾಯಿತು, ಏನಕ್ಕಾಯಿತು ಅಂತ ಅವನಿಗೆ ಮಾತ್ರ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾವು DJಗೆ ಇದಾಕೋದು, DJಯಿಂದ ಹಿಂಗಾಯಿತು, ಜಿಮ್ಮಿಂದ ಹಿಂಗಾಯಿತು, ಅಥವಾ ಅವನು ವರ್ಕ್ ಪ್ರೆಷರಿಂದ ಹಿಂಗಾಯಿತು ಅನ್ನೋದು ನಮ್ಮ ತಪ್ಪು. ಯಾಕಂದರೆ ರೀಸನ್ ಆಗಿರ್ಬೋದು, ಬಟ್ ಯಾವುದು ಸತ್ಯ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಹೆಲ್ದಿಯಾಗಿದ್ದ, ಅದ್ರ ಮಾತ್ರ ಖಂಡಿತ ಹೆಲ್ದಿಯಾಗಿದ್ದ. ಅವನದು ಏನೇ ಇರ್ಬೋದು. ಯಾಕಂದರೆ ಪ್ರತಿ ಟೈಮಲ್ಲಿ ಅವನು ಊರಿಗೆ ಹೋದಾಗ ಇಂಥ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋನೆ. ಇವನ್ ನಾನು ಲಾಸ್ಟ್ ಮೆಸೇಜ್ ಮಾಡಿದ್ದೆ, ನಾವು ವಂಡರ್ಲಾ ಪ್ಲ್ಯಾನ್ ಮಾಡ್ತಿದ್ದೀವಿ, ರಾಕಿ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಬಂದಿದ್ರು, ದಸ್ಕತ್ ಅಂತ ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು. 4-5 ದಿನ ಆದಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಎಲ್ಲರೂ ಹೊರಗಡೆ ಹೋಗೋಣ, ನೀನು ಬಾ ಅಂದಿದ್ದಕ್ಕೆ, ಇಲ್ಲ ನನ್ನ ಫ್ರೆಂಡ್ಸ್ ಇದ್ದು ಹಿಂಗೆ ಫಂಕ್ಷನ್ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ, ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿ ಅಂತ. ಸೊ ಅದೆಲ್ಲ ಎಫೆಕ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಏನೋ ಅದೇ ಹೇಳಿದ್ನಲ್ಲ, ದೇವರು ಇಂಥ ಟೈಮಲ್ಲಿ ಹಿಂಗಾಗಬೇಕು ಅಂತ ಬರೆದಿದ್ದ, ಅದು ಆಗಿದೆ ಅಷ್ಟೇ. ಬಟ್ ಜಾಗೃತಿ ಆಗಿರಬೇಕು. DJ ವಿಷಯದಲ್ಲೂ ಅಷ್ಟೇ, ಜಿಮ್ ವಿಷಯದಲ್ಲೂ ಅಷ್ಟೇ, ಎಲ್ಲ ಇತಿಮಿತಿಯಲ್ಲಿದ್ದರೆ ಚಂದ. ಬಟ್ ಅದರಿಂದನೇ ಇವನಿಗೆ ಎಫೆಕ್ಟ್ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ.